ತಮಿಳುನಾಡಿನ ಕರೂರಿನಲ್ಲಿ ಕಾಲ್ತುಳಿತ ದುರಂತಕ್ಕೆ ರಾಜಕೀಯ ರ್ಯಾಲಿಗೆ 39 ಜನರ ಮಾರಣ ಹೋಮ ಆಗಿಬಿಟ್ಟಿದೆ. ಟಿವಿಕೆ ಸಂಸ್ಥಾಪಕ ವಿಜಯ್ ರ್ಯಾಲಿಯಲ್ಲಿ ಈ ದುರಂತ ಸಂಭವಿಸಿದೆ. ನಿನ್ನೆ ಸಂಜೆ ತಮಿಳುನಾಡಿನ ಕರೂರಿನಲ್ಲಿ ಬೃಹತ್ ರ್ಯಾಲಿಯನ್ನು ಉದ್ದೇಶಿಸಿ ಮಾತನ್ನ ಆಡಬೇಕಾಗಿತ್ತು. ಬೃಹತ್ ರ್ಯಾಲಿ ಅಂತ ನಾನು ಇಲ್ಲಿ ಉಲ್ಲೇಖ ಮಾಡೋಕ್ಕಾಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅದು ಕೇವಲ ಒಂದು ರ್ಯಾಲಿ. ಆದರೆ ಸಣ್ಣ ರ್ಯಾಲಿ ಬೃಹತ್ ರ್ಯಾಲಿಯಾಗಿ ಮಾರ್ಪಟ್ಟಿದ್ದು ಕೇವಲ ವಿಜಯ್ ಅವರಿಂದ. ಕಾರಣ ಏನು ಅಂತ ಹೇಳಿದ್ರೆ ತಮ್ಮ ನೆಚ್ಚಿನ ನಟ ವಿಜಯ್ನ ನೋಡಬೇಕು ಅಂತ ಬೆಳಗ್ಗೆಯಿಂದಲೇ ಸಾವಿರಾರು ಮಂದಿ ವಿಜಯ್ ಬರುವಂತಹ ಸ್ಥಳಕ್ಕೆ ಆಗಮಿಸ್ತಾ ಇದ್ರು. ಘನಘೋರ ದುರಂತ ಸಂಭವಿಸ್ಬಿಟ್ಟಿದೆ. ಮೂಲಗಳ ಮಾಹಿತಿಯ ಪ್ರಕಾರ ಅವರದೇ ಪಕ್ಷದ ಮಾಹಿತಿ ಕೊಟ್ಟಿದ್ದು ಮಧ್ಯಾಹ್ನ 2 ಗಂಟೆಗೆ ವಿಜಯ್ ಅವರು ಕರೂರ್ಗೆ ಬರ್ತಾರೆ ಅಂತ. ಬಟ್ ವಿಜಯ್ ಬಂದಿದ್ದು ಸಾಯಂಕಾಲ 7 ಗಂಟೆಗೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಕೇವಲ 60 ಅಡಿ ರಸ್ತೆಯಲ್ಲಿ ಸಮಾವೇಶವನ್ನ ಆಯೋಜನೆ ಮಾಡಲಾಗಿತ್ತು, ರ್ಯಾಲಿಯನ್ನು ಆಯೋಜನೆ ಮಾಡಲಾಗಿತ್ತು. ಆ ರ್ಯಾಲಿಯಲ್ಲಿ ನಟ ವಿಜಯ್ ಅವರು ತಮ್ಮ ಅಭಿಮಾನಿಗಳನ್ನು, ತಮಿಳುನಾಡಿನ ಮತದಾರರನ್ನು ಉದ್ದೇಶಿಸಿ ಮಾತನಾಡಬೇಕಾಗಿತ್ತು. ತಮ್ಮ ಪಕ್ಷದ ಬಸ್ ಏನಿದೆ ಆ ಬಸ್ನ ಮೇಲ್ಛಾವಣಿಯ ಮೇಲೆ ನಿಂತು ವಿಜಯ್ ಮಾತನ್ನ ಆಡ್ತಾ ಇದ್ರು ಮೈಕ್ನಲ್ಲಿ. ಇದನ್ನೇ ಕಳೆದ 3-4 ಹಿಂದಿನ ರ್ಯಾಲಿಗಳಲ್ಲೂ ನಟ ವಿಜಯ್ ಮಾಡಿರೋದು. ಜೊತೆಗೆ ಎವ್ರಿ ವೀಕೆಂಡ್ ಶನಿವಾರ ಬರುತ್ತಲ್ಲ, ಪ್ರತಿ ಶನಿವಾರ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ, ನಿಮ್ಮ ಮುಂದೆ ಬರ್ತೀನಿ ಅನ್ನೋ ಒಂದು ಮಾಹಿತಿಯನ್ನು ಟಿವಿಕೆ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ ನಟ ವಿಜಯ್ ಅವರು ಹೇಳ್ಕೊಂಡು ಬಂದಿದ್ರು. ಕಳೆದ ವಾರ ಶ್ರೀಪೆರಂಬದೂರ್, ಚೆನ್ನೈನ ಸಮೀಪದಲ್ಲಿ ಇರುವಂಥ ಶ್ರೀಪೆರಂಬದೂರ್ನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು, ರ್ಯಾಲಿಯನ್ನು ಆಯೋಜನೆ ಮಾಡಿದ್ರು. ಅಲ್ಲೂ ಕೂಡ ನಟ ವಿಜಯ್ ಅವರು ಮತದಾರರನ್ನ, ತಮ್ಮ ಅಭಿಮಾನಿಗಳನ್ನ, ಬೆಂಬಲಿಗರನ್ನ, ಪಕ್ಷದ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿ ತೆರಳಿದ್ರು. ಬಟ್ ನಿನ್ನೆ ಸಂಜೆ 7 ಗಂಟೆಗೆ ಏಕಾಏಕಿ ಅವರು ಕರೂರ್ಗೆ ಬಂದರು. ವ್ಯಕ್ತಿಯೊಬ್ಬರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ನಾಮಕ್ಕಲ್ನಿಂದ ಕರೂರ್ಗೆ ಬಂದರು. ಬಟ್ ಅವ್ರು ಕರೂರ್ಗೆ ಬರಬೇಕಾಗಿದ್ದು ಮಧ್ಯಾಹ್ನ 2 ಗಂಟೆಗೆ. ಆದರೆ ಅವ್ರು ಕರೂರ್ ರೀಚ್ ಆದಂತಹ ಸಂದರ್ಭ ಸಾಯಂಕಾಲ 7 ಗಂಟೆಗೆ. ಅಂದರೆ ಬರೋಬ್ಬರಿ 5 ಗಂಟೆಗಳ ಅಂತರ ಇತ್ತು. 5 ಗಂಟೆಗಳು ಅಭಿಮಾನಿಗಳು ಅವ್ರಿಗೋಸ್ಕರ ಕಾಯ್ತಾ ಇದ್ರು. ಹೀಗಾಗಿಯೇ ಅಲ್ಲಿ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಇಷ್ಟು ದೊಡ್ಡ ಘನಘೋರ ದುರಂತ ಸಂಭವಿಸಿದೆ ಅನ್ನೋ ಮಾಹಿತಿ. ನಿನ್ನೆ ಸಂಜೆ ಕರೂರಿನಲ್ಲಿ ನಡೆದಂತ ಈ ಒಂದು ರ್ಯಾಲಿಯ ಸಂದರ್ಭದಲ್ಲಿ ಆಗಿರುವಂತ ಘನಘೋರ ದುರಂತದ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಚಂದ್ರಶೇಖರ್, ನೋಡೋಣ. ನಿನ್ನೆ ಸಂಜೆ ತಮಿಳುನಾಡಿನ ಕರೂರಿನಲ್ಲಿ ನಟ ವಿಜಯ್ ಅವರು ನಡೆಸಿದಂತ ರಾಜಕೀಯ ಸಮಾವೇಶದಲ್ಲಿ ಭಾರಿ ದುರಂತ ಸಂಭವಿಸಿರುವಂತಹದ್ದು. ಸದ್ಯಕ್ಕೆ ಸ್ಥಳದಲ್ಲಿ ನಾನಿದ್ದೇನೆ. ಅಲ್ಲಿ ಯಾವ ರೀತಿಯಾದಂತಹ ಘಟನೆ ಆಗಿದೆ ಅಂತ ಹೇಳಿ ಇಂದಿನ ಬೆಳಗ್ಗೆ ಚಿತ್ರಣವೇ ತೋರಿಸ್ತಾ ಇದೆ ಅಂತಂದ್ರೆ ತಪ್ಪಾಗಲ್ಲ. ರಾಶಿ ಏನು ಚಪ್ಪಲಿಗಳಾಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಜೊತೆಗೆ ಈ ಅಕ್ಕಪಕ್ಕ ಅವರಿಗೋಸ್ಕರ ನಿರ್ಮಿಸಿದಂತ ಬ್ಯಾರಿಕೇಡ್ಗಳಾಗಿರ್ಬೋದು, ಎಲ್ಲವನ್ನು ಕೂಡ ಛಿದ್ರ ಮಾಡಿರುವಂತಹ ಘಟನೆ ಈಗ ನಾವು ಅಂದ್ರೆ ಆ ದೃಶ್ಯಾವಳಿಗಳನ್ನ ನೋಡಬಹುದು. ಇಲ್ಲಿ ಸಾಕಷ್ಟು ಜನ, ಅಂದ್ರೆ ಇದೊಂದು ಸಣ್ಣ ರಸ್ತೆ. ನಾನು ದೃಶ್ಯಾವಳಿಗಳಲ್ಲಿ ನಿಮ್ಗೆ ತೋರಿಸುವಂತ ಪ್ರಯತ್ನ ಕೂಡ ಪಡ್ತೇನೆ. ಈ ಒಂದು ರಸ್ತೆಯನ್ನ ನಾವು ನೋಡಬಹುದು. ಒಂದು ಸಣ್ಣ ರಸ್ತೆ, ಒಂದು 60 ಫೀಟ್ ಇರುವಂತಹ ಈ ರಸ್ತೆಯಲ್ಲಿ ಸುಮಾರು ಒಂದು 10,000 ಜನ ಸೇರ್ತಾರೆ ಅನ್ನುವಂತ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಂತಹ ಏನು ರಾಜಕೀಯ ಮುಖಂಡರು ಅಥವಾ ಏನು ವಿಜಯ್ ಅವರ ಜೊತೆಯಲ್ಲಿರುವಂತಹ ಏನು ಸದಸ್ಯರಿದ್ದಾರೆ, ಅವರು ಒಂದು ಪರ್ಮಿಷನ್ ಅನ್ನು ಕೂಡ ಪೊಲೀಸರ ಬಳಿ ತೆಗೆದುಕೊಂಡಿರ್ತಾರೆ. 10,000 ಜನ ಇಲ್ಲಿ ಸೇರುವಂತಹ ಒಂದು ಏನು ಸಂಭವ ಇದೆ. ಹಾಗಾಗಿ ಒಂದು ಸೆಕ್ಯೂರಿಟಿಯನ್ನ ಕೊಡಿ ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಅವರು ಒಂದು ಬೇಡಿಕೆಯನ್ನ ಇಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಆ ಒಂದು ಪರ್ಮಿಷನ್ ಅನ್ನ ಕೂಡ ತೆಗೆದುಕೊಂಡಿರ್ತಾರೆ. ಆದ್ರೆ ಇಲ್ಲಿ ಸೇರಿದ್ದು ಮಾತ್ರ ಸುಮಾರು 50,000ಕ್ಕೂ ಹೆಚ್ಚು ಜನ. ಅಂದ್ರೆ ಇದು ನೋಡಬಹುದು, ಒಂದು ಸಣ್ಣದಾದ ಕಿರಿದಾದ ಒಂದು ಪ್ರದೇಶದಲ್ಲಿ ಸುಮಾರು 3 ಕಿಲೋಮೀಟರ್ಗೂ ಹೆಚ್ಚು ಜನ ತುಂಬಿಕೊಂಡಿರ್ತಾರೆ. ಯಾವಾಗ ವಿಜಯ್ ಅವರು ಬರ್ತಾರೆ ಅಂತ ಗೊತ್ತಾಗತ್ತೆ, ಆಗ ಎಲ್ಲರೂ ಕೂಡ ಇದೇ ಒಂದು ಸ್ಥಳಕ್ಕೆ ನುಗ್ಗಿ ಬರೋದ್ರಿಂದ ಇಲ್ಲಿ ಬೆಳಗ್ಗೆ 9 ಗಂಟೆಯಿಂದಲೇ ಕೂಡ ಸಾಕಷ್ಟು ಜನ ಇಲ್ಲಿ ಬಂದು ಕಾಯ್ತಾ ಇರ್ತಾರೆ. ಜೊತೆಗೆ ಇಲ್ಲಿ ಮಹಿಳೆಯರಿಗಾಗ್ಲಿ ಅಥವಾ ಮಕ್ಕಳಾಗ್ಲಿ ಬರ್ತಾರೆ, ಅವರಿಗೆ ಸುರಕ್ಷಿತವಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಬೇಕು. ಅವರಿಗೆ ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅಥವಾ ಆಹಾರದ ವ್ಯವಸ್ಥೆ ಆಗಿರ್ಬೋದು, ಇದೆಲ್ಲ ಮಾಡಬೇಕು ಆಗಿತ್ತು. ಆದ್ರೆ ಅದ್ಯಾವುದನ್ನು ಕೂಡ ಇಲ್ಲಿನ ಜನ ಅಂದ್ರೆ ಆ ಒಂದು ರಾಜಕೀಯ ಪಕ್ಷದ ಮುಖಂಡರು ಮಾಡಿರ್ಲಿಲ್ಲ. ಅದೇ ಒಂದು ಎಲ್ಲೋ ಒಂದ್ ಕಡೆ ಸಾಕಷ್ಟು ದೊಡ್ಡ ದುರಂತಕ್ಕೆ ಅದು ಒಂದು ಕೂಡ ಕಾರಣ ಅಂತ ಹೇಳಿ ಸದ್ಯಕ್ಕೆ ಸ್ಥಳೀಯರು ಹೇಳ್ತಾ ಇರುವಂತಹದ್ದು. ಇನ್ನು ಇಲ್ಲಿರುವಂತಹ ಸ್ಥಳೀಯರನ್ನ ಯಾರನ್ನಾದ್ರೂ ಮಾತಾಡಿಸುವಂತ ಪ್ರಯತ್ನವನ್ನ ಕೂಡ ನಾವು ಮಾಡೋಣ. ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ. ಅವರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಕೇಳೋಣ. ಇನ್ನು ನಾವು ನೋಡಬಹುದು ದೃಶ್ಯಾವಳಿಗಳಲ್ಲಿ
ಕೆಲವೊಂದು ಆ ಒಂದು ಶೀಟ್ ಮೇಲೆ ಎಲ್ಲ ಹತ್ತಿ ಜನ ಯಾವ ರೀತಿಯಾಗಿ ಧ್ವಂಸಗೊಳಿಸಿದ್ದಾರೆ ಅಂತ ಹೇಳಿ ವಿಜಯ್ ಅವರು ಇದೇ ಒಂದು ಸ್ಥಳದಲ್ಲಿ ಬಂದು ನಿಂತ್ಕೊಂಡ ಒಂದು ಪರಿಣಾಮವಾಗಿ ಅಲ್ಲಿಂದ ಏನು ಈ ಮರದ ಮೇಲೆ ಎಲ್ಲ ನಿಂತು ಕೊಂಬೆಗಳೆಲ್ಲ ಮುರಿದು ಹಾಕಿ ಈ ಒಂದು ರಸ್ತೆಯಲ್ಲಿ ನಿಂತಿದ್ದಂತಹ ವಿಜಯ್ ಅವರನ್ನ ಕೂಡ ಏನು ಅವರು ಬಂದ ತಕ್ಷಣವೇ ಜೋರಾಗಿ ಕಿರ್ಚಾಡಿ ಅವರನ್ನ ಬಳಿ ಹೋಗ್ಲಿಕ್ಕೆ ನುಗ್ಗಕ್ಕೆ ಜನ ಪ್ರಯತ್ನ ಪಟ್ಟಂತಹ ಪರಿಣಾಮವಾಗಿ ಸುಮಾರು 8 ಜನ ಏನು ಮಕ್ಕಳು ಜೊತೆಗೆ 16 ಜನ ಮಹಿಳೆಯರು ಸೇರಿದಂತೆ 39 ಜನ ಸಾವನ್ನಪ್ಪಿ 51 ಜನರಿಗೆ ಗಂಭೀರ ಗಾಯಗಳಾಗಿದ್ದಾವೆ. ಇನ್ನು 100 ಜನ ಗಾಯಗೊಂಡು ಈಗಾಗಲೇ ಆಸ್ಪತ್ರೆಯ ಪಾಲಾಗಿರುವಂತದ್ದು. ಸದ್ಯಕ್ಕೆ ತಮಿಳುನಾಡಿನ ಸರ್ಕಾರ ಈಗಾಗಲೇ ಎಚ್ಚೆತ್ತುಕೊಂಡು 10 ಲಕ್ಷ ಏನು ಪರಿಹಾರ ಮತ್ತೆ ಗಂಭೀರವಾಗಿ ಗಾಯಗೊಂಡಿರುವವರಿಗೆ 1 ಲಕ್ಷ ಜೊತೆಗೆ ಯಾರು ಸ್ಥಳೀಯವಾಗಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಅವರ ಚಿಕಿತ್ಸೆಯ ಒಂದು ವೆಚ್ಚವನ್ನ ಸರ್ಕಾರ ಭರಿಸುತ್ತೆ ಅನ್ನುವಂತಹ ಭರವಸೆಯನ್ನ ಕೊಟ್ಟಿರುವಂತಹದ್ದು. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಜೀವ್ ಚಂದ್ರಶೇಖರ್, ನ್ಯೂಸ್ ವಾಚ್, ಕರೂರ್. ನಿನ್ನೆ ಕರೂರಿನಲ್ಲಿ ನಡೆದಿರುವಂತಹ ಕಾಲ್ತುಳಿತ ದುರಂತ, ರಾಜಕೀಯ ರ್ಯಾಲಿಗೆ 39 ಜನರ ಮಾರಣ ಹೋಮ ಆಗ್ಬಿಟ್ಟಿದೆ. ಟಿವಿಕೆ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ ವಿಜಯ್ ರ್ಯಾಲಿಯಲ್ಲಿ ಈ ದುರಂತ ನಡೆದಿದೆ. ನೋಡಿ, ಮೃತಪಟ್ಟವರ ಪೈಕಿ 17 ಪುರುಷರು, 17 ಮಹಿಳೆಯರು, 12 ಪುರುಷರು, 10 ಮಕ್ಕಳಿದ್ದಾರೆ. ಹಲವರ ಸ್ಥಿತಿ ಗಂಭೀರವಾಗಿದೆ. ಸಾವಿನ ಸಂಖ್ಯೆ ಇನ್ನಷ್ಟು ಏರಿಕೆ ಆಗುವ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ಕೂಡ ಘಟನೆ ನಡೆದಿರುವಂಥ ಸ್ಥಳದಿಂದಲೇ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಆ್ಯಕ್ಚುಲ್ ಆಗಿ ನಟ ವಿಜಯ್ ಅವರು ಕಳೆದ 1.5 ವರ್ಷಗಳಿಂದಲೂ ಕೂಡ ರಾಜಕಾರಣಕ್ಕೆ ಎಂಟ್ರಿಯನ್ನು ಕೊಡ್ತೀನಿ ಅಂತ ಹೇಳಿದಾಗಲಿಂದಲೂ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಈಗಾಗಲೇ ಬಂದಿರುವಂಥ ಮೂಲಗಳ ಮಾಹಿತಿಯ ಪ್ರಕಾರ 1969ರಿಂದ 79 ತನಕ MGR ಕಾಲ ಏನಿತ್ತು, 79ರಿಂದ ಮತ್ತೆ 89 ತನಕ ಏನು 1 ದಶಕಗಳ ಕಾಲ MGR ಅಧಿಕಾರವನ್ನು ನಡೆಸಿದಂಥ ಅವಧಿ ಇತ್ತು. ಆಗ MGR ತಮಿಳು ಚಿತ್ರರಂಗದಲ್ಲಿ ದೊಡ್ಡ ಸ್ಥಾನವನ್ನು ಹೆಸರನ್ನು ಗಳಿಸಿದರು. ಅದು ಆದ ಬಳಿಕ ಜಯಲಲಿತಾ ಅವರ ರಾಜಕಾರಣ, ಈಗ MK ಸ್ಟಾಲಿನ್ ಅವರ ರಾಜಕಾರಣ ಎಲ್ಲ ನಾವು ನೋಡ್ತಾ ಇದ್ದೀವಿ. ತಮಿಳುನಾಡಿನಲ್ಲಿ ವಿಶೇಷವಾಗಿ ಸಿನಿಮಾ ನಟ ನಟಿಯರು ರಾಜಕಾರಣಕ್ಕೆ ಬರೋದು ಇದೇ ಹೊಸ ವಾಡಿಕೆಯನ್ನಲ್ಲ. ಈ ಹಿಂದೆ MGR ಕೂಡ ಬಂದಿದ್ದರು, ಈಗ ಕಮಲ್ ಹಾಸನ್ ಇತ್ತೀಚೆಗೆ ಬಂದಿದ್ದರು. ಇನ್ನು ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಕೂಡ ರಾಜಕೀಯ ಪಕ್ಷವನ್ನು ಘೋಷಣೆ ಮಾಡಿ ಅದಾದ ಬಳಿಕ ರಾಜಕೀಯದಿಂದ ಹಿಂದೆ ಸರಿದಿದ್ದನ್ನು ನೋಡಿದ್ದೀವಿ. ಈಗ ನಟ ವಿಜಯ್ ಅವರ ಸರದಿ. ಬಟ್ ಇಂಥ ಘೋರ ದುರಂತ ಸಂಭವಿಸಿಬಿಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.